ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಾಳೆ ಬೆಳಿಗ್ಗೆ ನಮಗೆ ಮೋಸ್ಟ್ ಅವೈಟೆಡ್ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನನಗೆ ಗೊತ್ತು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಅಂತ. ನಾನು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಅಂಡ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಮಾತ್ರ ಸಿಕ್ಕಾಪಟ್ಟೆ ಹೈ ಅಲ್ಲಿ ಇದೆ. ಅಂಡ್ ಈ ಬಾರಿ ನಾನು ಅನ್ಕೋತೀನಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ಡಬ್ಲ್ಯೂ ಅವರು ರೀಚ್ ಮಾಡೇ ಮಾಡ್ತಾರೆ ಅಂತ. ಲಿಟ್ರಲಿ ಯಾವುದೇ ರೀತಿಯ ರಿಟರ್ನ್ ಆಗ್ಲಿಲ್ಲ ಅಂದ್ರೂ ಕೂಡ ತಾನು ಪ್ರೋಮೋದಲ್ಲಿ ಬಳಸ್ಕೊಂಡಿದ್ದಾರಲ್ಲ ನೇಮ್ಸ್, ಅದನ್ನ ತರಿಸಿದ್ರೆ ಸಾಕು ರಾಯಲ್ ರಂಬಲ್ಗೆ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಕೂಡ ನಿಜವಾಗ್ಲೂ ಫುಲ್ಫಿಲ್ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಪ್ರೆಡಿಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಾವು ಯಾವ ಯಾವ ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂಡ್ ಯಾರು ಗೆಲ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಬಾರಿಯ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ನ ಯಾರು ಗೆದ್ದು ತನ್ನ ಟಿಕೆಟ್ ನ ರಸ್ಸಲ್ ಮೇನಿಯಾಗೆ ಕನ್ಫರ್ಮ್ ಮಾಡ್ಕೋತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ 2025 ರಾಯಲ್ ರಂಬಲ್ ಪ್ರೆಡಿಕ್ಷನ್. ಮೊದಲನೇದಾಗಿ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿಯ 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಅಂತ ಟಾಪ್ ಸ್ಟಾರ್ಸ್ ಗಳು ಕೂಡ ತನ್ನ ನೇಮ್ ನ ರಾಯಲ್ ರಂಬಲ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಬಿಯಾಂಕಾ ಬ್ಲೇಯರ್ ಆಗಿರಬಹುದು, ನಯೋಮಿ ಆಗಿರಬಹುದು, ಶಾರ್ಲೆಟ್ ಫೇರ್ ಆಗಿರಬಹುದು, ಲಿವ್ ಮಾರ್ಗನ್ ಆಗಿರಬಹುದು, ಇವರೆಲ್ಲರೂ ಕೂಡ ತನ್ನ ನೇಮ್ ನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಕೆಲವೊಂದಷ್ಟು ರಿಟರ್ನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಜಾರ್ಡಿನಿ ಗ್ರೇಸ್, ಮಿಕ್ಕಿ ಜೇಮ್ಸ್, ನಿಕ್ಕಿ ಬೆಲ್ಲಾ, ಬೆಕ್ಕಿ ಲಿಂಚ್ ಇವರೆಲ್ಲರೂ ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ತನ್ನ ಐಕಾನಿಕ್ ರಿಟರ್ನ್ ನ ಮಾಡಬಹುದು. ಇನ್ನ ವಿಮೆನ್ಸ್ ರಾಯಲ್ ರಂಬಲ್ ನ ಈ ಬಾರಿ ಯಾರು ಗೆಲ್ತಾರೆ? ನಿಜವಾಗ್ಲೂ ಕಾಂಪಿಟೇಷನ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಜಾರ್ಡಿನಿ ಗ್ರೇಸ್, ಬೆಕ್ಕಿ ಲಿಂಚ್, ಶಾರ್ಲೆಟ್ ಫೇರ್, ಬೇಲಿ, ಬಿಯಾಂಕಾ ಬ್ಲೇಯರ್ ಇವರೆಲ್ಲರ ನಡುವೆ ಕಾಂಪಿಟೇಷನ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ 30 ವಿಮೆನ್ ನಲ್ಲಿ ಗೆಲ್ಲೋದು ಮಾತ್ರ ಒಬ್ರೇ ಅಲ್ವಾ. ಅದಕ್ಕೋಸ್ಕರ ನನ್ನ ಪ್ರಕಾರ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಪ್ರಾಬಬ್ಲಿ ಇಯೋಸ್ಕೈ ಅವರು ಗೆಲ್ತಾರೆ ಅಂತ ಅನ್ಸುತ್ತೆ. ನನಗೆ ಇಯೋಸ್ಕೈ ಅವರು ಗೆಲ್ಲಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಇಯೋಸ್ಕೈ ಅವರೇನಾದ್ರೂ ಗೆಲ್ಲಲಿಲ್ಲ ಅಂದ್ರೆ ಈ ಬಾರಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ನಮ್ಮ ಶಾರ್ಲೆಟ್ ಫ್ಲೇಯರ್ ಅವರೇ ಗೆಲ್ಬಹುದು. ಎಸ್, ಇಯೋಸ್ಕೈ ಅಥವಾ ನಮ್ಮ ಶಾರ್ಲೆಟ್ ಫ್ಲೇಯರ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ಗೆಲ್ತಾರೆ. ನನ್ನ ಪ್ರೆಡಿಕ್ಷನ್ ಕಡೆ ಬರೋದಾದ್ರೆ ಇಯೋಸ್ಕೈ ಅವರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಈ ಬಾರಿ ನಮ್ಮ ಇಯೋಸ್ಕೈ ಅವರು 30 ವಿಮೆನ್ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದು ರಸ್ಸಲ್ ಮೇನಿಯಾಗೆ ತನ್ನ ಟಿಕೆಟ್ ನ ಕನ್ಫರ್ಮ್ ಮಾಡ್ಕೋತಾರೆ. ಇದಾದ್ಮೇಲೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ 2 ಔಟ್ ಆಫ್ 3 ಫಾಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. DIY ವರ್ಸಸ್ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ನಡುವೆ. ಲಿಟ್ರಲಿ ರಸ್ಸಲ್ ಮೇನಿಯಾ ಆದಾಗಿಂದನೂ ಕೂಡ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳು ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡೇ ಆಗಿಲ್ಲ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ನಮ್ಮ ಟ್ರಿಪಲ್ ಎಚ್ ಅವರು ಟ್ಯಾಗ್ ಟೀಮ್ ಡಿವಿಷನ್ ನ ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ. ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳು ಡಿಫೆಂಡ್ ಆಗ್ತಾ ಇಲ್ಲ. ಫೈನಲಿ ರಾಯಲ್ ರಂಬಲ್ ಅಂತಹ ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಆಗ್ತಾ ಇದೆ. ಇನ್ನ ಈ ಮ್ಯಾಚ್ ಕ್ವಾಲಿಟಿ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಈ 4 ಜನ ಸೂಪರ್ ಸ್ಟಾರ್ಸ್ ಗಳು ಸೇರ್ಕೊಂಡು ಅದ್ಭುತವಾಗಿ ಪುಲ್ ಆಫ್ ಮಾಡ್ತಾರೆ. ಬಟ್ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ವಿನ್ನರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನನ್ನ ಪ್ರಕಾರ ನಮ್ಮ DIY ಅವರೇ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅನ್ಕೋತೀನಿ. ಈಗ ತಾನೇ ಅವರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಅಂಡ್ ಈಗ ತಾನೇ ಹೀಲ್ ಟರ್ನ್ ಕೂಡ ಆಗಿರೋದ್ರಿಂದ ಡಬ್ಲ್ಯೂ ಅವರು DIY ಅವರ ಜೊತೆನೆ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ ಅನ್ಕೋತೀನಿ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ DIY ಅವರು ಮೋಟಾರ್ ಸಿಟಿ ಮಷಿನ್ ಗನ್ ಅವ್ರನ್ನ ಸೋಲಿಸಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಹಾಗೆ ವಿಂಗ್ ಸಿಗಲ್ ಚಾಂಪಿಯನ್ಶಿಪ್ ಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಅಷ್ಟೇ ಡೇಂಜರಸ್ ಸ್ಪಾಟ್ ಗಳು ನಮಗೆ ಕೆವಿನ್ ಓವೆನ್ಸ್ ಅವರ ಕಡೆಯಿಂದ ಹಾಗೆ ಕೋಡಿ ರೋಡ್ಸ್ ಅವರ ಕಡೆಯಿಂದ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಬಗ್ಗೆ ಎರಡು ಮಾತೇ ಇಲ್ಲ ಗಾಯ್ಸ್. ಮ್ಯಾಚ್ ಮಾತ್ರ ಬ್ಯಾಂಗರ್ ಆಗಿರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಕೆಲವೊಂದಷ್ಟು ಟ್ವಿಸ್ಟ್ ಗಳನ್ನು ಕೂಡ ಆಡ್ ಮಾಡಬಹುದು. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು. ಮೊದಲನೇದಾಗಿ ನಮಗೆ ಸ್ಯಾಮಿ ಝೈನ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ಅವರು ಇದನ್ನ ರೆಗ್ಯುಲರ್ ಆಗಿ ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ಕೆವಿನ್ ಓವೆನ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವರ ಬಳಿ ಸಹಾಯನೂ ಕೂಡ ಕೇಳೋಗಿದ್ದಾರೆ
ಇಂಡೈರೆಕ್ಟ್ ಆಗಿ ನೀನು ಬಾ ನನ್ನ ಮ್ಯಾಚ್ ಅಲ್ಲಿ ಹೆಲ್ಪ್ ಮಾಡು ಅಂತ. ಅಂಡ್ ಕಳೆದ ಮಂಡೇ ನೈಟ್ ರಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬೇಕು ಅಂತಾನೋ ಅಥವಾ ಮಿಸ್ ಆಗಿನೋ ಕೋಡಿ ರೋಡ್ಸ್ ಅವರ ಮೇಲೇನೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರು ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ನ ಮಾಡಬಹುದು. ಮೊದಲನೇದಾಗಿ ಅವರು ಇಲ್ಲಿ ಹೀಲ್ ಟರ್ನ್ ಆಗಿ ಕೆವಿನ್ ಓಯನ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು, ಅಥವಾ ಕೆವಿನ್ ಓಯನ್ಸ್ ಅವರಿಗೆ ಹೆಲ್ಪ್ ಮಾಡೋ ರೀತಿ ಹೋಗಿ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಹೆಲ್ಪ್ ಮಾಡಬಹುದು. ಏನೇ ಆಗಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಯಾಮಿ ಝೈನ್ ಅವರು ಬಂದ್ಮೇಲೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಓಟನ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ರ್ಯಾಂಡಿ ಓಟನ್ ಅವರು ಬರ್ಬೋದು. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಏನಾದರೂ ಕೆವಿನ್ ಓಯನ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋದ್ರೆ ಇಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಥವಾ ನಮ್ಮ ಸ್ಯಾಮಿ ಝೈನ್ ಅವರು ಏನಾದರೂ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡಿದ್ರೆ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ನ ಗೆದ್ದಾದ್ಮೇಲೆ ನಮ್ಮ ರ್ಯಾಂಡಿ ಓಟನ್ ಅವರು ಸೆಲಿಬ್ರೇಟ್ ಮಾಡೋ ಮುಖಾಂತರ ಬಂದು ತನ್ನ ಹೀಲ್ ಟರ್ನ್ ನ ಕೋಡಿ ರೋಡ್ಸ್ ಅವರ ಮೇಲೆ ಆಗಬಹುದು. ಏನೇ ಆಗ್ಲಿ ಗಾಯ್ಸ್, ಸ್ಯಾಮಿ ಝೈನ್ ಹಾಗೆ ರ್ಯಾಂಡಿ ಓಟನ್ ಇವರಿಬ್ರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡುವಂತಹ ಚಾನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನ ಈ ಒಂದು ಮ್ಯಾಚ್ ನ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ನನಗೆ ಅನ್ಸೋದಿಲ್ಲ ನಮ್ಮ ಕೋಡಿ ರೋಡ್ಸ್ ಅವರು ಇಷ್ಟು ಬೇಗ ತನ್ನ ಚಾಂಪಿಯನ್ಶಿಪ್ ನ ಸೋಲ್ತಾರೆ ಅಂತ. ಅದು ಕೂಡ ರಸಲ್ ಮೇನಿಯಾ ಹತ್ರ ಇಟ್ಕೊಂಡು ಸೋಲೋದಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಂಡು ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಕೆವಿನ್ ಓಯನ್ಸ್ ಅವ್ರನ್ನ ಸೋಲಿಸಿ ಲ್ಯಾಡರ್ ನ ಹತ್ತಿ ಆ ಎರಡು ಚಾಂಪಿಯನ್ಶಿಪ್ ಗಳನ್ನು ಕೂಡ ಕೆಳಗಡೆ ಇಳಿಸೋದ್ರ ಮುಖಾಂತರ ಸ್ಟಿಲ್ ನಮ್ಮ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ ಆಗಿರ್ತಾರೆ. ಜೋರ ಕಿರ್ಚಿ ಗಂಟ್ಲು ಸ್ವಲ್ಪ ಕೆಟ್ಟೋಗಿದೆ, ಗೊತ್ತಿಲ್ಲ ಇದು ಯಾವಾಗ ಸರಿ ಆಗುತ್ತೋ ಅಂತ. ಸೊ ಆದಷ್ಟು ಬೇಗ ನಾನೊಂದು ಮೈಕ್ ನ ತಗೊಳ್ಳೇಬೇಕು. ಕಿರ್ಚಿ ಮೊಬೈಲ್ ಅಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಯಲ್ ರಂಬಲ್ ಮುಗಿಯೋ ತನಕ ಪ್ರಾಬಬ್ಲಿ ಇದೇ ರೀತಿ ವಾಯ್ಸು ಹಾಳಾಗ್ತಾ ಇದ್ರು ಇರಬಹುದು. ಅಂಡ್ ಫೈನಲಿ ಶೋನ ಮೈನ್ ಇವೆಂಟ್ ಕಡೆ ಬರ್ದಾದ್ರೆ ಶೋನ ಮೈನ್ ಇವೆಂಟ್ ಅಲ್ಲಿ ನಮಗೆ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ನಿಜವಾಗ್ಲೂ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಆಗಲಿದೆ. ಯಾಕಂದ್ರೆ ಅಂತ ಬಿಗ್ ನೇಮ್ಸ್ ಗಳನ್ನ ಕಂಪನಿಯ ಟಾಪ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ತನ್ನ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ರೋಮನ್ ರೈನ್ಸ್, ಜಾನ್ ಸೀನಾ, ಸಿಎಂ ಪಂಕ್, ಸೆತ್ ರಾಲಿನ್ಸ್, ಡ್ರೂ ಮ್ಯಾಕೆಂಟೈರ್, ರೇ ಮಿಸ್ಟೆರಿಯೋ, ಪ್ಯಾಂಟಾಗನ್ ಜೂನಿಯರ್, ಇನ್ನು ಹಲವಾರು ನೇಮ್ಸ್ ಗಳು ತನ್ನ ಎಂಟ್ರಿನ ಈ ಬಾರಿಯ ರಾಯಲ್ ರಂಬಲ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಈ ನೇಮ್ಸ್ ಗಳೇ ಸಾಕು ಈ ಬಾರಿಯ ರಾಯಲ್ ರಂಬಲ್ ನ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಈ ನೇಮ್ಸ್ ಗಳನ್ನ ಬಿಟ್ಟು ಕೂಡ ಇನ್ನು ಸಾಕಷ್ಟು ರಿಟರ್ನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನನ್ನ ಎಂಟ್ರಿ ಪ್ರಿಡಿಕ್ಷನ್ ವಿಡಿಯೋನು ಕೂಡ ನಾನು ಈಗಾಗಲೇ ಮಾಡಿದ್ದೀನಿ, ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಅಂಡ್ ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ರಾಯಲ್ ರಂಬಲ್ ಆಗಿದೆ ಅಂಡ್ ಅನ್ಪ್ರಿಡಿಕ್ಟೇಬಲ್ ರಾಯಲ್ ರಂಬಲ್ ಆಗಿದೆ. ಲಿಟರಲಿ ಯಾರು ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಗಾಯ್ಸ್. ಅಂಡ್ ನಿಜವಾಗ್ಲೂ ಯಾರು ಗೆದ್ರು ಕೂಡ ಕಂಪ್ಲೇಂಟ್ ಕೂಡ ಮಾಡೋಂಗಿಲ್ಲ. ಯಾರೇ ಗೆದ್ರು ಕೂಡ ಓಕೆ ಡಿಸರ್ವಿಂಗ್ ವ್ಯಕ್ತಿ ಗುರು, ಇವನ್ ಸುತ್ತಮುತ್ತ ರಸಲ್ ಮೇನಿಯಾನ ಆರಾಮಾಗಿ ಬುಕ್ ಮಾಡಬಹುದು ಅಂತ ನಮಗೆ ಅನಿಸ್ಬಿಡುತ್ತೆ. ಸೆತ್ ರೋಲಿನ್ಸ್, ರೋಮನ್ ರೈನ್ಸ್, ಸಿಎಂ ಪಂಕ್, ಜಾನ್ ಸಿನಾ, ಡ್ರೂ ಮ್ಯಾಕೆಂಟೈರ್ ಇವರೆಲ್ಲರಲ್ಲಿ ಯಾರೇ ಗೆದ್ರು ಕೂಡ 100% ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಆದ್ರೂ ಕೂಡ ನಾವು ಯಾರಾದ್ರೂ ಒಬ್ಬ ವಿನ್ನರ್ ನ ಪಿಕ್ ಮಾಡ್ಲೇಬೇಕಲ್ವಾ. ಆ ವಿನ್ನರ್ ನ ಪಿಕ್ ಮಾಡೋದಕ್ಕಿಂತ ಮುಂಚೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ಯಾವ ಮೂಮೆಂಟ್ಸ್ ಗಳು ನೋಡೋದಕ್ಕೆ ಸಿಗಬಹುದು ಅಂತ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊತಾ ಹೋಗಿ. ಮೊದಲನೇದಾಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಮತ್ತೊಮ್ಮೆ ಫೇಸ್ ಆಫ್ ನೋಡೋದಕ್ಕೆ ಸಿಗ್ತಾ ಇದೆ. ಐಕಾನಿಕ್ ಫೇಸ್ ಆಫ್ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ರಾಯಲ್ ರಂಬಲ್ ಅಲ್ಲಿ ಬ್ಲಡ್ ಲೈನ್ ಸ್ಟೋರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಕಡೆ ಸೋಲೋ ಸಿಕೋವಾ, ಜಾಕೋಫಾಟು, ಟಾಮಾಟೊಂಗ್ ಅವರೆಲ್ಲ ಎಂಟ್ರಿ ಕೊಟ್ಟಾದ್ಮೇಲೆ ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರ ಮುಂದೆ ಅವರೆಲ್ಲರೂ ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಅಂಡ್ ಈ ಕಡೆ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಜಾಯಿನ್ ಆಗಬಹುದು. ಈ ಒಂದು ಸ್ಟೋರಿನ ಡಬ್ಲ್ಯೂ ಅವರು ತೋರಿಸಬಹುದು. ಒಟ್ಟಿನಲ್ಲಿ ನಮಗೆ ಸೋಲೋ ಸಿಕೋವಾ, ರೋಮನ್ ರೈನ್ಸ್, ಜಾಕೋಫಾಟು ಇವರೆಲ್ಲರ ನಡುವೆ ಒಂದು ಚಿಕ್ಕ ಸ್ಟೋರಿ ಆಂಗಲ್ ನಮಗೆ ನೋಡೋದಕ್ಕೆ ಸಿಗಬಹುದು. ಇದಲ್ದಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾನೆ ಇದ್ದಾರೆ, ನಾನಂತೂ ರೋಮನ್ ರೈನ್ಸ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅವನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ಲಬಾರ್ದು, ಅವನ ಕೈಗೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ಸಿಗಬಾರ್ದು, ಅದೇ ನನ್ನ ಲೈಫ್ ನ ಗುರಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಾಯಲ್ ರಂಬಲ್ಗೆ ಗೆಲ್ಲೋದಕ್ಕೆ ಬರ್ತಾ ಇಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದಲ್ದಲ್ಲಿ ನಮಗೆ ಸೆತ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೂಡ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಐಕಾನಿಕ್ ಫೇಸ್ ಆಫ್ ಅಂತಾನೆ ಹೇಳ್ಬಹುದು. ಇದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ರೋಮನ್ ರೈನ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕೂಡ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ನ
ಟಾಪ್ 5 ಫೈನಲಿಸ್ಟ್ಗಳು ಪ್ರಾಬಬ್ಲಿ ನನ್ನ ಪ್ರಕಾರ ಡ್ರೂ ಮ್ಯಾಕೆಂಟೈರ್, ಸೆತ್ ರಾಲಿನ್ಸ್, ರೋಮನ್ ರೈನ್ಸ್, CM ಪಂಕ್ ಹಾಗೆ ಜಾನ್ ಸಿನಾ ಅವರು ಆಗಿರ್ತಾರೆ ಅನ್ಕೋತೀನಿ. ಲಿಟ್ರಲಿ ಗೈಸ್, ಕಂಪನಿಯ ಟಾಪ್ ನೇಮ್ಸ್ಗಳು ಈ ಬಾರಿಯ ಟಾಪ್ 5 ರಾಯಲ್ ರಂಬಲ್ ಫೈನಲಿಸ್ಟ್ ಆಗಿ ನಮಗೆ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಕ್ಕರೆ ಯಾವ ರೀತಿ ಇರುತ್ತೆ ಅಟ್ಮಾಸ್ಫಿಯರ್ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. 63,000 ಜನರ ಮಧ್ಯೆ ಈ ಟಾಪ್ 5 ಸೂಪರ್ ಸ್ಟಾರ್ಸ್ಗಳು ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈ ಟಾಪ್ 5 ಅಲ್ಲಿ ಯಾರಾದ್ರೂ ರಾಯಲ್ ರಂಬಲ್ ನ ಗೆಲ್ಲಿ ನಾನು ಕಂಪ್ಲೇಂಟೇ ಮಾಡೋದಕ್ಕೆ ಹೋಗೋದಿಲ್ಲ ಗೈಸ್. ನಾನು ಯಾರು ಗೆದ್ರು ಕೂಡ ನಾನು ಖುಷಿಯಿಂದ ಸ್ವೀಕರಿಸ್ತೀನಿ. ಆದ್ರೂ ಕೂಡ ನನ್ನ ಪ್ರಕಾರ ಈ ಬಾರಿಯ ರಾಯಲ್ ರಂಬಲ್ ನ ಪ್ರಾಬಬ್ಲಿ ನಮ್ಮ ರಾಕ್ ಅವರು ಗೆಲ್ಬಹುದು. ಈಗ ನೀವು ಕೇಳ್ಬೋದು, ರಾಕ್ ಅವ್ರು ಹೆಂಗ್ ಬರ್ತಾರೆ ಗುರು, ಟಾಪ್ 5 ಅಂತ ಹೇಳಿ ರಾಕ್ ಅವ್ರು ಎಲ್ಲಿ ಬರ್ತಾರೆ ಅಂತ. ಸೊ ನಮ್ಮ ರಾಕ್ ಅವರು ತನ್ನ ಪವರ್ನ ಯೂಸ್ ಮಾಡಿಕೊಂಡು 31ನೇ ಎಂಟ್ರಿಯಾಗಿ ಬರ್ಬೋದು. ಈಗಾಗಲೇ ಗೆದ್ದಿರ್ತಕ್ಕಂತಹ ವಿನ್ನರ್ನ ನಮ್ಮ ರಾಕ್ ಅವರು ಎಲಿಮಿನೇಟ್ ಮಾಡಿ ಅವರು ವಿನ್ ಆಗ್ಬೋದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ರಾಕ್ ಅವರು ಬರಲಿಲ್ಲ ಅಂದ್ರೆ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ನಮ್ಮ CM ಪಂಕ್ ಹಾಗೆ ಸೆತ್ ರಾಲಿನ್ಸ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ ಅಂತ ಅನ್ಕೋತೀನಿ. ಗೆಲ್ಲೋದಕ್ಕೆ ನಾನು ಪ್ರೆಡಿಕ್ಟ್ ಮಾಡೋದು CM ಪಂಕ್ ಮಿಸ್ ಆದ್ರೆ ಸೆತ್ ರಾಲಿನ್ಸ್ ಇವರಿಬ್ಬರಲ್ಲೇ ಗೆಲ್ಲೋದು ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಈ ಬಾರಿಯ ರಾಯಲ್ ರಂಬಲ್ ನ. ಸೊ ಇಷ್ಟು ನನ್ನ ರಾಯಲ್ ರಂಬಲ್ ಪ್ರೆಡಿಕ್ಷನ್. ಸ್ವಲ್ಪ ಜನ ಡಿಸಪಾಯಿಂಟ್ ಆಗಿರ್ತೀರಾ, ಜಾನ್ ಸಿನಾ ಅವ್ರನ್ನ ಯಾಕೆ ಪ್ರೆಡಿಕ್ಟ್ ಮಾಡಿಲ್ಲ, ರೋಮನ್ ರೈನ್ಸ್ ಅವ್ರನ್ನ ಯಾಕೆ ಪ್ರೆಡಿಕ್ಟ್ ಮಾಡಿಲ್ಲ ಅಂತ. ಸೊ ಇದು ಗೈಸ್ ನನ್ನ ಪ್ರಕಾರ ಅಷ್ಟೇ. ನನಗೆಲ್ಲೋ ಅನ್ನಿಸ್ತಾ ಇಲ್ಲ ಜಾನ್ ಸಿನಾ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾರೆ. ಅಂಡ್ ಅವರ ರೋಡ್ ಟು ರಸಲ್ಮೇನಿಯಾ ಇಷ್ಟು ಸಿಂಪಲ್ ಆಗಿರುತ್ತೆ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲೋದು ಎಲ್ಲೋ ನನಗೆ ಡೌಟ್ ಅಂತ ಅನ್ನಿಸ್ತಾ ಇದೆ. ಗೆದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು. ಮೊದಲೇ ಹೇಳ್ತಾ ಇದ್ದೀನಿ, ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ. ನಿಮ್ಮ ಪ್ರಿಡಿಕ್ಷನ್ ಏನು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೋಡೋಣ ಗೈಸ್ ಈ ಬಾರಿಯ ರಾಯಲ್ ರಂಬಲ್ ವಿನ್ನರ್ ಯಾರಾಗ್ತಾರೆ ಅಂತ. ಲಿಟ್ರಲಿ ಗೈಸ್ ನಾನಂತೂ ಅದನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಸಿಕ್ಕಾಪಟ್ಟೆ ಹೋಪ್ಸ್ ನ ಖಂಡಿತವಾಗ್ಲೂ ಇಟ್ಕೊಳ್ಳಿ. ಯಾಕಂದ್ರೆ ಈ ಬಾರಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನ WWE ಅವರು ರೀಚ್ ಮಾಡ್ತಾರೆ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.